ಕಂದ ಕುಡು ಬ್ಯಾಗ್ ಕೊಡು, ತೂಕ ಜಾಸ್ತಿ. ಅಯ್ಯೋ ಪಾಪ ಎಷ್ಟು ತೂಕ ಹೊರ್ತೀಯೋ ನನ್ನ ಬಂಗಾರ ನೀನು. ಯಾಕಪ್ಪ ಮುಖ ಎಲ್ಲ ಥರ ಡಲ್ ಆಗ್ಬಿಟ್ಟಿದೆ, ಸುಸ್ತಾಯ್ತೇನೋ? ಕೆಲಸ ಜಾಸ್ತಿ ಐತ ಕಂದ? ಏನು ಮಾಡ್ತೀಯಪ್ಪ ಇವಾಗ? ಎಲ್ಲಾನು ಸಂಬಳಕ್ಕೆ ತಕ್ಕನಂಗೆ ಕೆಲಸ ಮಾಡಿಸ್ತಾರೆ. ತಗೋ ನೀರು ಕುಡಿ ಕಂದ, ನೀರು ಕುಡಿಯೋ. ಹಾಂ, ನೀರು ಕುಡಿ. ಅಮ್ಮ ಹೊರ ಎಲ್ಲಿ ಕಾಣಿಸ್ತಿಲ್ಲ? ನನಗೇನಪ್ಪ ಗೊತ್ತು? ಅಲ್ಲ ಕಣೋ ಮಗನೇ, ಮದುವೆ ಆಗಿರೋ ಹೆಣ್ಣು ಗಂಡ ಆಫೀಸಿಂದ ಬರ್ತಾನೆ, ಅಲ್ಲಿವರೆಗೂ ನಾನು ಬಾಗ್ಲಲ್ಲಿ ನಿಂತಿರ್ಬೇಕು. ಪಾಪ ಅವ್ರು ದಾವು ಅಂದ್ರೆ ನೀರು ಕೊಡಬೇಕು ಅಥವಾ ಕಾಫಿ ಕೇಳಿದ್ರೆ ಕಾಫಿ ಕೊಡಬೇಕು ಅನ್ನೋ ಜ್ಞಾನ ಇಲ್ವೇನೋ? ಈಗಿನ ಕಾಲದ ಹೆಣ್ಮಕ್ಳಿಗೆ ಅದೇನೋ ಗೊತ್ತಿಲ್ಲಪ್ಪ. ಏನ್ ಮಾಡ್ತೀಯಾ? ನಿನ್ನ ಹಣೆ ಬರಕ್ಕೆ ಪ್ರೀತಿಸಿ ನೀನು ಮದುವೆ ಆದೆ, ನೀನೇ ಅವಳಿಂದ ಹೋಗ್ಬೇಕು ಕಣೋ. ಕಾಫಿ ಕುಡಿತೀಯಾ, ನೀರು ಕುಡಿತೀಯಾ, ಕಾಫಿ ಕುಡಿತೀಯಾ, ನೀರು ಕುಡಿತೀಯಾ ಅಂತ ನಿನ್ನ ಹಣೆ ಬರ ಪಾಪ. ಆಯ್ತಮ್ಮ, ವಿಷಯ ಬಿಡು. ಈಗಳು ಎಲ್ಲಿದ್ದಾಳೆ ಆ ವಿಷಯ ಹೇಳು. ಯಾಕಪ್ಪ ಮನೆಗೆ ಬರ್ತಿದ್ದಂಗೆ ನೀನು ಹೆಂಡತಿ ದರ್ಶನನೇ ಆಗ್ಬೇಕಾ? ಈ ಹೆತ್ತಮ್ಮನ್ ಮಾತು ನಿನ್ನ ಕಿವಿಗೆ ಕಾದು ಸೀಸ ಸುರ್ದಂಗ ಆಗ್ತಿದ್ಯೇನೋ? ಏನೋ ಮಗನೇ, ಇಷ್ಟು ವರ್ಷ ನಿನ್ನ ಹೆತ್ತು ಹೊತ್ತು ಸಾಕಿ ಸಲಹಿದಕ್ಕೆ ಈ ಹೆತ್ತಮ್ಮನೆ ಮೂಲೆ ಗುಂಪು ಮಾಡ್ತಿದ್ಯಾ? ನೀವೆಲ್ಲರೂ ಮನೆಯಲ್ಲಿ ಒಂದಾಗಿ ನನ್ನನ್ನು ಮಾತ್ರ ಯಾರು ಮೂರ್ನೇಳು ಅನ್ನೋ ತರ ನೋಡ್ತಾ ಇದ್ದೀರಾ ಅಲ್ವಾ? ನನಗಿಂತ ನಿನಗೆ ಅವಳೇ ಹೆಚ್ಚಾದ್ಲಲ್ವಾ? ಕಾಗದೇ ಇದೆಯಲ್ಲಪ್ಪ, ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳು ಬೇಡ ಅಂತ. ನಾನು ನಿನಗೆ ಬೇಡ ತಾನೇ, ಬಿಡು. ಅಮ್ಮ, ನಾನು ಯಾಕೆ ಆತರ ಮಾತಾಡ್ಲಿ? ನಾನು ಯಾಕೆ ನಿನ್ನ ಬಿಟ್ಕೊಡ್ತೀನಿ ಹೇಳು? ನಾನು ಏನ್ ಹೇಳಕ್ ಹೊರಟೆ ನಿನಗೆ ಅಂದ್ರೆ? ನೀನೇನು ಹೇಳಕ್ ಬರ್ಬೇಡ ನೀನು. ನನಗ್ ಗೊತ್ತು ನಿನ್ನ ಮದುವೆನೆ ತಡೆಯಕ್ ಆಗ್ತಿರೋಳು ನಾನು. ಈಗ ಹೆತ್ತ ತಾಯಿಯನ್ನ ಬಿಟ್ಟು ಅವಳ ಜೊತೆ ಹೋಗೋದನ್ನ ತಡೆಯಕ್ ಆಗುತ್ತಾ ನನ್ನ ಕೈಯಲ್ಲಿ? ಬೇಡ ಬಿಡು, ಅವಳಿಂದೇನೆ ಹೋಗು. ಅಮ್ಮ, ಅದು ನೀನೇನು ಹೇಳ್ಬೇಡ ಅಂದ್ರೆ ತಾನೇ ನಾನು ಈ ಹೆತ್ತೊಟ್ಟೆಗೆ ಬೆಂಕಿ ಬಿದ್ರು ಅದನ್ನ ನಾನೇ ಅನುಭವಿಸ್ತೀನಿ. ನಿನಗೆ ಯಾಕೆ ನೋವು ಸಂತ ಇಲ್ಲ? ಹೋಗು, ಏನಾದ್ರೂ ಮಾಡ್ಕೊ.